ಇನ್ನು ದಾವಣಗೆರೆಯಲ್ಲೂ ಕೂಡ ಒಂದು ರೀತಿಯ ಭಿನ್ನಮತ ಶಮನವಾಗಿಲ್ಲ. ಪ್ರಯತ್ನವನ್ನ ನಡೆಸಿದ್ದಾರೆ, ಎಲ್ಲರನ್ನು ಕೂಡ ಮಾತನಾಡಿಸುವ ಮೂಲಕವಾಗಿ ಸಮಾಧಾನ ಪಡಿಸುವಂತಹ ಪ್ರಯತ್ನ. ಆದರೆ ಯಾವುದೇ ರೀತಿಯ ಭಿನ್ನಮತಗಳು ತಣ್ಣಗಾಗ್ತಾ ಇಲ್ಲ. ಮಾಜಿ ಸಿಎಂ ಯಡಿಯೂರಪ್ಪ ಸಂಧಾನ ಮಾತುಕತೆ ವಿಫಲವಾಗಿದೆ. ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಘೋಷಣೆ ಆದ ನಂತರದಲ್ಲಿ ಅಲ್ಲಿ ಅಸಮಾಧಾನ ಪುಟಿದೇಳ್ತು. ಅದಕ್ಕೆ ಪ್ರಮುಖ ಕಾರಣರಾಗಿದ್ದು ರೇಣುಕಾಚಾರ್ಯ ಮತ್ತು ರವೀಂದ್ರನಾಥ್ ಅವರು. ಇವರೆಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಸಂಧಾನವನ್ನ ನಡೆಸುವಂತಹ ಬಿಜೆಪಿಯಲ್ಲಿ ಬಿಎಸ್ವೈ ಅವರ ಪ್ರಯತ್ನ ವಿಫಲವಾಗಿದೆ. ಕಾರಣ, ಈ ಸಭೆಗೆ ಅವರಿಬ್ಬರು ನಾಯಕರು ಬರಲಿಲ್ಲ. ಆದರೆ ಹೇಳೋ ಪ್ರಕಾರವಾಗಿ ಬಿಜೆಪಿಯ ನಾಯಕರು ಅವರನ್ನ ಈ ಒಂದು ಸಭೆಗೆ ಕರೆದಿರಲಿಲ್ಲ, ಇತರರನ್ನ ಈ ಮೀಟಿಂಗ್ಗೆ ಕರೆಯಲಾಗಿತ್ತು ಅಂತ. ಸಂಸದ ಜಿಎಂ ಸಿದ್ದೇಶ್ವರ್, ಜಿಲ್ಲಾ ಮಾಜಿ ಶಾಸಕರು ಬಿಎಸ್ವೈ ಸಭೆಗೆ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಆದರೆ ರೇಣುಕಾಚಾರ್ಯ, ರವೀಂದ್ರನಾಥ್ ಮಾತ್ರ ಗೈರಾಗಿದ್ರು. ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಬದಲಿಸಿ ಅನ್ನುವಂತಹ ಬಿಗಿ ಪಟ್ಟನ್ನ ರೇಣುಕಾಚಾರ್ಯ ಟೀಮ್ ಈಗಲೂ ಕೂಡ ಸಡಿಲ ಮಾಡ್ತಾ ಇಲ್ಲ. ರವೀಂದ್ರನಾಥ್, ಎಂಪಿ ರೇಣುಕಾಚಾರ್ಯ, ಮಾಡಾಳ್ ಮಲ್ಲಿಕಾರ್ಜುನ್ ಮೂವರಲ್ಲಿ ಒಬ್ಬರನ್ನ ಬಿಜೆಪಿ ಬಂಡಾಯವಾಗಿ ನಿಲ್ಲಿಸಬೇಕು ಅನ್ನೋದು ಅವರ ಒಕ್ಕರಳ ನಿರ್ಧಾರವಾಗಿದೆ. ನಾಳೆ ದಾವಣಗೆರೆಗೆ ಹೋಗೋದಾಗಿ ಯಡಿಯೂರಪ್ಪನವರು ಕೂಡ ತಿಳಿಸಿದ್ದಾರೆ. ಎಲ್ಲ ಬಗೆಹರಿಸ್ತಾರೆ, ಯಾರು ಬಂಡಾಯ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ರೇಣುಕಾಚಾರ್ಯ ಅವರು ರವೀಂದ್ರನಾಥ್ ಅವರು ಬಂದಿಲ್ಲ, ಎಲ್ಲ ಸರಿ ಹೋಗುತ್ತೆ. ಏನು ಮಾತುಕತೆ ಏನಿಲ್ಲ, ಯಾರ ಹತ್ರ ಮಾತುಕತೆ ಏನು ಅವ್ರ ಆಶೀರ್ವಾದ ತಗೊಂಡು ಅಷ್ಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನಾವು ಕರೆದಿಲ್ಲ, ಬಂದಿಲ್ಲ, ಎಲ್ಲರೂ ಬಂದಿದ್ರು. ನಾಳೆ ನಾನು ದಾವಣಗೆರೆಗೆ ನಾನು ಅಗರ್ವಾಲ್ ರವಿಕುಮಾರ್ ಹೋಗ್ತಾ ಇದ್ದೀವಿ. ಎಲ್ಲವೂ ಸರಿ ಹೋಗುತ್ತೆ, ಹೋಗಿ ಮಾತಾಡ್ಕೊಂಡು ಬರ್ತೀವಿ. ಈಗ 3-4 ಕ್ಷೇತ್ರಗಳಲ್ಲಿ ಇನ್ನೂ ಬಂಡಾಯ ಇದೆ ಸರ್. ಎಲ್ಲವೂ ಸರಿ ಹೋಗುತ್ತೆ, ಯಾವುದೂ ಸಮಸ್ಯೆ ಇಲ್ಲ. ಇನ್ನೊಂದು ಕ್ಷೇತ್ರ ಇವತ್ತು ನಾಳೆ ಅನೌನ್ಸ್ ಮಾಡ್ತಾರೆ, ಚಿತ್ರದುರ್ಗ. 28ಕ್ಕೆ 28 ಗೆಲ್ಲಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ.